ಏನಂದರೆ ಮನೆಯಲ್ಲಿ ಹೋಟ್ಲಲ್ಲಿ ಊಟ ಮಾಡೋದಕ್ಕಿಂತ ಈ ಥರ ತೋಟಗಳಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕಂದ್ರೆ ನನಗಂತೂ ಭಾರಿ ಇಷ್ಟ. ಯಾಕಂದರೆ ಮರ ಕೆಳಗಡೆ ಗಿಡ ಮರ ಕಳ್ಳಿ ಬಳ್ಳಿ ಇವೆಲ್ಲ ನೋಡಿಕೊಂಡು ನೆಮ್ಮದಿಯಾಗಿ ಊಟ ಮಾಡ್ಬೋದು. ನೋಡಿ ಈ ಥರ ಅಕ್ಕಿಗಳ ಒಂದು ಚಿಲಿಪಿಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸೂಪರ್ ಕಂಟ್ರಿ. ಯಾಕೋ ಗೊತ್ತಿಲ್ಲ, ಇವತ್ತು ಬೇಗನೆ ಹೊಟ್ಟೆ ಹಸಿತೈತೆ. ಯಾಕೆ ಗೊತ್ತಾ, ಮುದ್ದೆ ಸಾರು ಅಂದರೆ ಲೇಟಾಗಿ ಹೊಟ್ಟೆ ಹಸಿತೈತೆ. ಏನಾನ ನಾಷ್ಟ ಮಾಡಿದ್ರೆ ಬೇಗ ಹೊಟ್ಟೆ ಹಸಿ ಹೋಗುತ್ತೆ. ನನಗೆ ಮಾತ್ರ ಹಾಗೆ. ಇವಾಗ ಡ್ರಮ್ಗೆ ನೀರು ಬಿಟ್ಟಿದ್ದೀನಿ ಕೈ ಕಾಲು ತೊಳೆಯೋಕ್ಕೆ. ಏನು ತೊಳೆಯೋಕ್ಕೂ ಕೂಡ ನೀರೇ ಇರಲಿಲ್ಲ, ಡ್ರಮ್ಮೆಲ್ಲ ಖಾಲಿ ಆಗೋಗಿತ್ತು. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ RJ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈಗ ಸಮಯ ಆಗಿದೆ 6:45 ಕಣ್ರಿ. ಈಗ ತಾನೇ ತೋಟಕ್ಕೆ ಬಂದೆ. ನನ್ನ ಗಾಡಿ ಎತ್ಕೊಂಡು ಮತ್ತು ಚೀಲಗಳು ಕೂಡ ಎತ್ಕೊಂಡು ಬಂದೆ. ನೆನೆ ಸಂಜೆ ಚೀಲಗಳು ತಗೊಂಬಂದಿದ್ದೆ. ಮನೇಲೇ ಇಟ್ಟಿದ್ದೆ ಚೀಲಗಳು ಕೂಡ ಎತ್ಕೊಬಂದೆ. ಇನ್ನು ಇಷ್ಟು ಚೀಲ ಎತ್ಕೊಬಂದಿದ್ದೀನಿ. ಏನಂದರೆ ಚೀಲ ಇದ್ರೆ ನಮ್ಮ ಕೆಲಸ ನಡೆಯೋದು, ಚೀಲ ಇಲ್ಲಾಂದರೆ ನಮ್ಮ ಕೆಲಸ ನಡೆಯೋದಿಲ್ಲಲ್ಲ. ಹಾಗಾಗಿ ಮರೀದಿರ ಚೀಲನ ಎತ್ಕೊಂಬಂದೆ. ಒಂದೊಂದು ಟೈಮು ತಗೊಂಬಂದು ಮನೇಲಿ ಇಟ್ಟಿದ್ರು ಕೂಡ ನಾನು ಅದನ್ನು ಎತ್ಕೊಬರೋದು ಮರ್ತೋಗ್ತೀನಿ. ಯಾಕೆ ಗೊತ್ತಾ, ಮರುವು ಏನು ಮಾಡೋಕ್ಕತ್ತದೆ ಅಲ್ವೇ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡೋದು ಬಾಗ್ತೀನಿ. ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಅಂದರೆ ಏನೋ ನೀವು ಮಾಡೋ ಒಂದೇ ಒಂದು ಲೈಕ್. ದಯವಿಟ್ಟು ನೋಡ್ತಾ ಇರೋರೆಲ್ಲ ಬಂದು ಇವತ್ತು ಲೈಕ್ ಮಾಡಿರಿ. ಏನಪ್ಪ ಅವಾಗಿಂದ ಆ ಕಡೆ ನೋಡ್ತಾ ಇದ್ದೇನೆ ಅಂದ್ಕೊಂಡ್ರೆ, ಬೆಳಗಿನ ಜಾವ 6 ಗಂಟೆಗೆ ಕೊಡ್ತೀನಿ ಅಣ್ಣ. ಸಾರಿ, ಶಿಫ್ಟ್ ಚೇಂಜ್ ಮಾಡೋನು ಪಾಪ ಲೈನ್ ಬಂದೇನೆ. ಸಂಜೆನೇ ಹೇಳ್ದ ಅಣ್ಣ 9 ಗಂಟೆಗೆ ಬರ್ತೈತೆ, 12 ಗಂಟೆವರೆಗೂ ಇರ್ತೈತೆ ಅಂತ. ಇವಾಗ ಮರೆತೋಗಿ ಇಡೀ ಅವ್ರ ಫ್ಯಾಮಿಲಿನೇ ಬೈಕೋಬಿಡ್ತೈತೆ ನೋಡ್ರಿ ಅಲ್ವೇ. ಯಾಕರ ಹೇಳ ಜಿಮ್ಯಾ ಇಬ್ರು ಓಡತ್ತವ್ರಿ. ಅಮ್ಮ ಜಿಮ್ಮಿನ ಕರೆಯೋಳು ಓಡತ್ತವ್ರಿ. ಓಕೆ ಬನ್ನಿ, ತೋಟದಲ್ಲಿ ಓಡೋಗಿ ಕೆಲಸ ಮಾಡೋಣ. ಬೆಳಗ್ಗೆ ನಾವು ಬಂದಿದ್ದು ಕಾಯಿ ಬಿಡ್ಸಕಂಡ್ರಿ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ರಿ. ಸುಮಾರು ಈಗ ಸಮಯ ಬಂದು 8 ಗಂಟೆ ಆಗಿದೆ. ಟೀ ಬ್ರೇಕ್ ತಗೊಳೋಣ ಅಂದ್ಬಿಟ್ಟು ಟೀ ಬ್ರೇಕ್ ತಗೊಳಕ್ಕೆ ನಾವು ಬಂದರೆ, ಈ ಕಡೆ ನಮ್ಮ ಜಿಮ್ಮಿ ಮತ್ತು ಈ ಕರೆಯೋಳು ಇಬ್ಬರು ಕೂಡ ಬಂದವ್ರೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮಮ್ಮ ಪ್ಲಾಸ್ಟಿಕ್ ತೊಗೊಂಬಂದ್ರಲ್ಲ, ಬಿಸ್ಕೆಟ್ ತಿಂತಾರೆ, ನಮಗೂ ಕೂಡ ಒಂದೊಂದು ಹಾಕ್ತಾರೆ ಅಂತ ಬಂದಿದ್ದಾರೆ. ಓಯ್ ಬಿಸ್ಕೆಟ್ ಇಲ್ಲ ಯಾವುದಿಲ್ಲ, ಹೋಗ್ರಲ್ಲೇ. ಯಾವಾಗ ಅದನ್ನು ನಿಮ್ಮ ಕೆಲಸ? ಹಾಂ ಯಜ್ಮ್ಯಾ ಕರೆಯೋಳೆ? ಯಾವಾಗ ಬಿಸ್ಕೆಟ್ ಇಕ್ಕದೆ ನಿನ್ನ ಕೆಲಸ ಅಲ್ವಾ? ಮೋಡ ಬೇರೆ ಮುಚ್ಕೊಂಡೈತೆ, ಆಷಾಢ ಗಾಳಿ ಬೀಸ್ತೈತೆ. ಇವತ್ತು ಇಷ್ಟು ದಿನ ಇರಲಿಲ್ಲ, ಇವತ್ತು ಏನಂಗೆ ಆಷಾಢ ಗಾಳಿ ಬೇರೆ ಬೀಸ್ತೈತೆ. ಬನ್ನಿ ಫ್ರೆಂಡ್ಸ್, ಈ ಚಳಿನಲ್ಲಿ ಬಿಸಿ ಬಿಸಿ ಟೀ ಕುಡಿಯೋಣ. ಮೈಂಡು ಫ್ರೆಶ್ ಆದೈತೆ, ಬೆಚ್ಚಗೂ ಇರುತ್ತೆ. ಈಗ ಸಮಯ ಆಗಿದೆ 10 ಗಂಟೆ ಕಣ್ರಿ. ತೋಟಕ್ಕೆ ನೀರು ಬಿಟ್ಟಿದ್ದೀನಿ, ಕರೆಂಟು ಕೂಡ ಬಂದಿದೆ. ಇವತ್ತು ಶಿಫ್ಟ್ ಚೇಂಜ್ ಮಾಡಿದ್ದಾರೆ. ಇರೋ ಲೆಕ್ಕದಲ್ಲಿ ನೆನ್ನೆ ಆಗಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಇವತ್ತು ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ. ಅಷ್ಟೊತ್ತಿಗೆ ತೋಟಗಳಿಗೆಲ್ಲ ನೀರು ಹಾಯಿಸ್ಕೊಬೇಕು. ನೀರು ಹಾಯಿಸಿದ್ರೆ ಉಂಟು, ಇಲ್ಲಾಂದರೆ ತಿರ್ಗಾ ರಾತ್ರಿವರೆಗೂ ಕಾಯಬೇಕು. ಹಾಗಾಗಿ ತೋಟಕ್ಕೆ ನೀರು ಬಿಟ್ಬಿಟ್ಟೆ. ಆಷಾಢದ ಗಾಳಿ ಬೇರೆ ಬಿಟ್ಟೈತೆ. ತೋಟಕ್ಕೆಲ್ಲ ನೀರು ಬಿಟ್ಟಿದ್ದಾಯಿತು. ಇವಾಗ ಡ್ರಮ್ಗೆ ನೀರು ಬಿಟ್ಟಿದ್ದೀನಿ ಕೈ ಕಾಲು ತೊಳೆಯೋಕ್ಕೆ. ಏನು ತೊಳೆಯೋಕ್ಕೂ ಕೂಡ ನೀರೇ ಇರಲಿಲ್ಲ, ಡ್ರಮ್ಮೆಲ್ಲ ಖಾಲಿ ಆಗೋಗಿತ್ತು. ಹಾಗಾಗಿ ಈ ಡ್ರಮ್ಗೆ ನೀರು ತುಂಬಿಸ್ಬಿಟ್ಟು ಮೋಟ್ರನ್ನ ಆಫ್ ಮಾಡಬೇಕು. ಇನ್ನೇನು ತುಂಬ್ತಾ ಬಂದೈತೆ. ಈಗ ಸಮಯ ಆಗಿದೆ 10:15 ಕಣ್ರಿ. ಯಾಕೋ ಗೊತ್ತಿಲ್ಲ, ಇವತ್ತು ಬೇಗನೆ ಹೊಟ್ಟೆ ಹಸಿತೈತೆ. ಯಾಕೆ ಗೊತ್ತಾ, ಮುದ್ದೆ ಸಾರು ಅಂದರೆ ಲೇಟಾಗಿ ಹೊಟ್ಟೆ ಹಸಿತೈತೆ. ಏನಾನ ನಾಷ್ಟ ಮಾಡಿದ್ರೆ ಬೇಗ ಹೊಟ್ಟೆ ಹಸಿ ಹೋಗುತ್ತೆ. ನನಗೆ ಮಾತ್ರ ಹಾಗೆ. ಮೊದಲೇ ಹೇಳ್ಬಿಟ್ಟು ಕೇಳ್ಕೊತೀವಿ ಮನೇಲಿ ಏನು ನಾಷ್ಟ ಮಾಡ್ತಾ ಇದೀಯಾ ಅಂತ. ಅವರು ಇಂಥ ನಾಷ್ಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ವ, ಆವಾಗ ಬೇಗ ಹೊಟ್ಟೆ ಹಸಿ. ಆಲ್ರೆಡಿ ನಮ್ಮಮ್ಮ ಪ್ರೇಮಕ್ಕ ಕುತ್ಕೊಂಡು ಬ್ಯಾಟಿಂಗ್ ಮಾಡ್ತಾವ್ರೆ. ಎಲ್ಲೇ ಅಮ್ಮ ಮಗನ್ನ ಬಿಟ್ಟು ಊಟ ಮಾಡ್ತಾಯಿದ್ದೀನಿ, ನಿನ್ನ ಮನ್ಸಾದ್ರೆ ಹೆಂಗೆ ಗೊತ್ತದೆ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಬಂದು ಚಿತ್ರಾನ್ನ ಮಾಡಿದ್ದಾರೆ ಕಣ್ರಿ. ಆಲ್ರೆಡಿ ನಮ್ಮಮ್ಮ ತಿಂತಾ ಇದ್ದಾರೆ. ಚಿತ್ರಾನ್ನ ಮತ್ತು ಚಟ್ನಿ ಎರಡೂ ಕೂಡ ಮಾಡೋರೆ. ಏನಂದರೆ ನಮ್ಮ ಮನೇಲಿ ಏನೇ ಮಾಡಿದ್ರು ನಾಷ್ಟ ಚಟ್ನಿ ಮಾಡಲೇಬೇಕು. ನಮಗೆ ತಿನ್ನೋದು ಅಷ್ಟೇ ಆದರೂ ಚಟ್ನಿ, ಆದರೆ ಆಸೆ ಪಡೋದು ಜಾಸ್ತಿ ಅಲ್ಲೇನಮ್ಮ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಕಾಣಿಸುತ್ತೆ ತಟ್ಟೆ ಏನೋ ಇಲ್ಲ. ಏನಂದರೆ ಮನೆಯಲ್ಲಿ ಹೋಟ್ಲಲ್ಲಿ ಊಟ ಮಾಡೋದಕ್ಕಿಂತ ಈ ಥರ ತೋಟಗಳಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕಂದ್ರೆ ನನಗಂತೂ ಭಾರಿ ಇಷ್ಟ. ಯಾಕಂದರೆ ಮರ ಕೆಳಗಡೆ ಗಿಡ ಮರ ಕಳ್ಳಿ ಬಳ್ಳಿ ಇವೆಲ್ಲ ನೋಡಿಕೊಂಡು ನೆಮ್ಮದಿಯಾಗಿ ಊಟ ಮಾಡ್ಬೋದು. ನೋಡಿ ಈ ಥರ ಅಕ್ಕಿಗಳ ಒಂದು ಚಿಲಿಪಿಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸೂಪರ್ ಕಂಟ್ರಿ.
ಈಗ ಸಮಯ ಬಂದು ಸಂಜೆ 6:15 ಆಗ್ತಾ 6:45 ಆಗ್ತಾ ಬಂದಿದೆ ಕಣ್ರಿ. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಕಂಟಿನ್ಯೂ ಮಾಡೋಕ್ಕೆ ಏನಿದೆ, ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ರೆ ಇನ್ನು ಮನೆ ಕಡೆ ಹೊರಡಬೇಕು. ಈ ಕಡೆ ಸೂರ್ಯ ಕೂಡ ಮುಳುಗ್ತಾ ಬಂದಿದ್ದಾನೆ. ಈ ಕಡೆ ಬಂದಿದ್ದು ಮಳೆ ಎಲ್ಲೋ ಹೊಲ್ಟೋಯ್ತು, ಆ ಮೂಲೆ ಹೊಲ್ಟೋಯ್ತು. ಏನಂದರೆ ಸುಮಾರು 4-5 ದಿನದಿಂದ ನಮ್ದು ಇದೇ ಕತೆ. ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಮಳೆ ಬಂದೇ ಬಿಡ್ತು. ದೇವ್ರ ಕಣ್ಣೆತ್ ನೋಡೋದ್ನೋ ಇವತ್ತು ಅನ್ಕೊಂತೀವಿ, ಅದು ಹಂಗೆ ಹೊಟ್ಟೋತೈತೆ. ನಿನ್ನೆ ಸಂಜೆ ನೋಡಿದ್ರೆ ಆರ್ಭಟ ಮಾಡ್ತು ಅಂದರೆ ಯಾವ ರೇಂಜಿಗೆ ಮಾಡ್ತಂದರೆ ಇನ್ನು ಎಷ್ಟೇ ಸುರಿದೇ ಹೋಗ್ಬಿಡ್ತು. ಇವತ್ತು ನಮ್ಮ ಕೆರೆ ತುಂಬಿ ಕೋಡಿ ಹೊಡೆದ್ಬಿಡ್ತದೆ ಅನ್ಕೊಂಡ್ರಿ. ಆ ರೇಂಜಿಗೆ ಬಿಲ್ಡಪ್ ಕೊಡ್ತು ಮಳೆ. ಆದರೆ ಮಳೆನೇ ಇಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ. ಬರೋ ಟೈಮಲ್ಲಿ ಖಂಡಿತವಾಗೂ ಬಂದೇ ಬರ್ತೈತೆ. ಇವಾಗ ಬಂದು ಆಷಾಢ ಗಾಳಿ ಏನೋ ಇವತ್ತಿಂದ ಶುರು ಹಚ್ಕೊಂಡೈತೆ. ಮೊನ್ನೆ 1-2 ದಿನ ಶುರು ಹಚ್ಕೊಂಡಿದ್ದು, ಮಳೆ ಇದು ಗಾಳಿ ಶುರು ಹಚ್ಕೊಂಬಿಡ್ತು ಅಂದ್ಬಿಟ್ಟು ನಾನು ಈ ಕಡೆಯಿಂದ ಆ ಕಡೆ ಗಂಟ ಮೆಶ್ಬಿಟ್ಟೆ. ಇದೇನು ಕಿತ್ತೋಗಿರೋ ಮೆಶ್ ಹಾಕವ್ನಿ ನನ್ನ ಮಗ ಅನ್ಕೊಳಕ್ ಹೋಗ್ಬಿಡ್ರಿ. ಇದು ಸುಮಾರು 3 ವರ್ಷದಿಂದ ಹಾಕಿರೋದು. ಅವಾಗ ಒಂದು ಸ್ವಲ್ಪ ಹರ್ಕೊಂಡಿತ್ತು. ಹರ್ಕೊಂಡು ಊರ್ ಬಾಕ್ಲಾಗೋಯ್ತು. ಹೋಗದೆ. ಇನ್ನೆಲ್ಲ ಚೆನ್ನಾಗಿದೆ ಆಲ್ರೆಡಿ ಮೆಶ್ಗಳೆಲ್ಲ. ಇನ್ನು ಈ ವರ್ಷ ಮಾಡ್ಕೊಂತೀನಿ, ಬರೋ ವರ್ಷದಿಂದ ಬೇರೆ ಚೇಂಜ್ ಮಾಡ್ಕೋಬೇಕು. ಇರೋದ್ರಲ್ಲಿ ಜೀವನ ಕಳೆದ್ಬಿಡ್ರಣ್ಣ, ಏನು ಮಾಡೋಕ್ಕಾಗ್ತದೆ. ನಮ್ಮ ಮಿಡ್ಲ್ ಕ್ಲಾಸ್ ಲೈಫೇ ಅಷ್ಟು. ಇರೋದ್ರ ಕಾಲ ಕಳಿಬೇಕು. ಏನೊಂದಕ್ಕೂ ಅಡ್ಜಸ್ಟ್ಮೆಂಟಲ್ಲೇ ಹುಟ್ಟಿದ್ದೀವಿ, ಅಡ್ಜಸ್ಟ್ಮೆಂಟಲ್ಲೇ ಸತ್ತೋಗ್ಬಿಡ್ತೀವಿ ಕಣ್ರಿ ನಾವು, ಅಲ್ವೇ? ಅಂದರೆ ಇದೇ ಅಡ್ಜಸ್ಟ್ಮೆಂಟಲ್ಲಿ ನಾವು ಸತ್ತೋಗ್ಬಿಡ್ತೀವಿ ಕಣ್ರಿ. ಆ ಥರ ಇರ್ತೈತೆ ನಮ್ಮ ಲೈಫು. ಓಕೆ, ಏನು ಮಾಡೋಕ್ಕಾಗಲ್ಲ. ಬಂದಿದ್ದೆಲ್ಲ ಅನುಭವಿಸ್ಕೊಂಡು ಆರಾಮಾಗಿ ಇರೋದನ್ನು ಮಾಡಿಕೊಂಡು ಖುಷಿಯಾಗಿ ಜೀವನನ ಕಳೀಲೇಬೇಕು, ಅಲ್ವೇ? ಇನ್ನೇನು ಮಾಡೋಕ್ಕತ್ತೈತೆ? ಏನು ಮಾಡೋಕ್ಕಾಗಲ್ಲ. ಇಮೆ ಚೇಸೆ ಕೈಯಲ್ಲಿ ಅದು, ಅಲ್ವೇ? ಇನ್ನು ಕತ್ಲಾಗ್ತಾ ಬಂತು. ಎಲ್ಲ ಹೊಲಗಳು ನಮ್ಮ ಕಡೆ ಎಲ್ಲ ಹೊಲಗಳೆಲ್ಲ ಆಲ್ಮೋಸ್ಟ್ ಉಳಿಸಿ ರೋಟ್ರಿಗಳು ಹೊಡೆದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಮಳೆ ಇಲ್ಲ. ಇನ್ನೂ ಲೇಟಾಗಿ ಹೊಲಗಳು ಚೆಲ್ಲೋದು ಮಳೆ. ಅಂದರೆ ಅದು ಟೈಮ್ ಸರಿಯಾಗಿ ಎಷ್ಟೇ ಮಳೆ ಬಿದ್ದರೂ ಸಹಿತ ಊರಿಗೆ ಮುಂಚೆ ಯಾರೂ ಚೆಲ್ಲೋದಿಲ್ಲ. ಏನಂದರೆ ಯಾವ ಟೈಮ್ಗೆ ಚೆಲ್ಲಬೇಕು ಆ ಟೈಮ್ಗೆ ಚೆಲ್ಲಬೇಕು. ಈ ಕಡೆ ನೋಡಿದ್ರೆ ಈ ಕಡೆ ನಮ್ಮ ಓಣಿನಲ್ಲಿ ಮುರಳು ಬರೋದು ಕಡಿಮೆ ಆಗೋಯ್ತು. ಈ ಥರ ಕಲ್ಲಿನ ಕಟ್ಟಡ ಕಟ್ಟಿ, ಏನಂದರೆ ಈ ಥರ ಕಲ್ಲಿನ ಕಟ್ಟಡ ಕಟ್ಟಿದ್ರು ಆಲ್ಮೋಸ್ಟು. ಇದರಿಂದ ಏನು ಯೂಸ್ಫುಲ್ ಅಂತ ಹೇಳಿದ್ರೆ, ಆ ಕಡೆ ಈ ಕಡೆ ಸ್ವಲ್ಪ ಮಣ್ಣುಗಳು ತೋಟಗಳಲ್ಲಿ ಹೊಡ್ಕೊಂಡು ಬರೋದು ಕಡಿಮೆ ಆಗ್ತೈತೆ. ಅದೊಂದು ಸ್ವಲ್ಪ ಲಾಕ್ ಆಗ್ತೈತೆ ಅಷ್ಟು ಬಿಟ್ರೆ ಏನೂ ಇಲ್ಲ. ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಇವರು ಸುಮ್ಮನೆ ಮಾಡಿದ್ದಾರೆ. ಸುಮ್ಮನೆ ಅಂತ ಮಾಡೋದಿಲ್ಲ. ಅವ್ರ ಪಾಡಕ್ಕೆ ಅವ್ರು ಮಾಡ್ತಾರೆ, ಅವ್ರ ಪಾಡಕ್ಕೆ ಅವ್ರ ಬಿಲ್ലുಗಳು ಮಾಡ್ಕೊಂತಾರೆ. ಈ ಥರ ಮಾಡೋ ಬದಲು ಅದೇ ಕಲ್ಲುಗಳನ್ನ ಇಲ್ಲ ಕೆಳಗಡೆ ಹಾಕಬೇಕಾಗಿತ್ತು. ಇಲ್ಲ ಟಾರೋ ಇಲ್ಲ ಸ್ಟಾರೋ ಇಲ್ಲ ಕಾಂಕ್ರೀಟೋ ಏನೋ ಒಂದು ಹಾಕೊಟ್ಟಿದ್ರೆ ಎಷ್ಟು ಜನ ರೈತರಿಗೆ ಉಪಯೋಗ ಆಗ್ತಾಯಿತ್ತು, ಅಲ್ವೇ? ಹೋಗಿ ಈ ಕೆಲಸ ಮಾಡೋರೆ ಏನಕ್ಕೂ ಕೂಡ ಕೆಲ್ಸಕ್ಕೆ ಬರಲ್ಲ. ಸುಮ್ಮನೆ ಇದೊಂದು ದುಡ್ಡು ವೇಸ್ಟ್ ಮಾಡೋರೆ. ಇದ್ರ ಬದಲು ಒಂದು ಟಾರೋ ಅಥವಾ ಕಾಂಕ್ರೀಟೋ ಏನೋ ಹಾಕೊಟ್ಟಿದ್ರೆ ನಮ್ಮ ರೈತರಿಗೆ ಬಂದು ಎಷ್ಟು ಉಪಯೋಗ ಆಗ್ತಾಯಿತ್ತು, ಅಲ್ವೇ? ಓಕೆ, ಯಾವುದೋ ಒಂದು ಕಾಲಕ್ಕೆ ಅದೈತೆ. ಈ ಕಾಲಕ್ಕಂತೂ ಆಗಲ್ಲ. ನಾವು ವಯಸ್ಸಾಗಿ ಮುದುಕರಾಗಿ ಆಗೋಗಿರ್ತೀವಿ. ಆ ಕಾಲಕ್ಕೆ ಹಾಗೆ ಆಗ್ತೈತೆ. ಟಾರ ಹಾಕ್ತಾರೆ, ಕಾಂಕ್ರೀಟು ಹಾಕ್ತಾರೆ. ಅವಾಗ ಓಡಾಡ್ಕೊಳ್ಳೋಣ ಬಿಡ್ರಿ, ಇನ್ನೇನು ಮಾಡೋಕ್ಕಾಗಲ್ಲ, ಅಲ್ವೇ? ಓಕೆ ಫ್ರೆಂಡ್ಸ್, ಇನ್ನು ಸಂಜೆ ಆಗ್ತಾ ಬಂತು. ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಒಂದು ಸಮಯ ಬಂದಿದ್ದಾಯಿತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಒಂದೇ ಲೈಕ್ ಮಾಡಿ ಅಷ್ಟೇ ಸಾಕು. ಇದೇ ರೀತಿಯಾಗಿ ವಿಡಿಯೋನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಡ್ರಿ. ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕನ ಸಿಗ್ತೀವಿ.